ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಮಹಾನಗರ ಪಾಲಿಕೆಯ ವಾರ್ಡ್ ನಂಬರ್ 2ರಲ್ಲಿ ಬರುವ ಕಲಬುರಗಿ ಉತ್ತರ ವಿಧಾನಸಭಾ ಕ್ಷೇತ್ರದ ಕಪನೂರು ಗ್ರಾಮದಲ್ಲಿ ಇಂದು ಕಲಬುರಗಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ರಾಧಾಕೃಷ್ಣ ದೊಡ್ಮನಿ ಅವರು ಮತಯಾಚನೆ ಮಾಡಿದರು. ಇದು ಅತ್ಯಂತ ಮಹತ್ವದ ಚುನಾವಣೆ. ಇದು ಕೇವಲ ನನ್ನ ಚುನಾವಣೆಯಲ್ಲ, ದೇಶ ಹಾಗೂ ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಗಾಗಿ ನಡೆಯುತ್ತಿರುವ ಚುನಾವಣೆ. ಹಾಗಾಗಿ ಈ ಸಲ ತಮ್ಮನ್ನು ಆಯ್ಕೆ ಮಾಡಿ ಅಭಿವೃದ್ಧಿಗೆ ಸಹಕರಿಸಿ ಎಂದು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಮನವಿ ಮಾಡಿದರು. ಕಲಬುರಗಿ ಉತ್ತರ ವಿಧಾನಸಭೆ ಕ್ಷೇತ್ರದ ಕಪನೂರು ಗ್ರಾಮದಲ್ಲಿ ನಡೆದ ಸಮಾರಂಭದಲ್ಲಿ ಮತಯಾಚಿಸಿ ಅವರು ಮಾತನಾಡಿದರು. ಕಳೆದ 5 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಕೆಲಸಗಳು ನಿಂತು ಹೋಗಿದ್ದು, ತಮಗೆ ಒಂದು ಅವಕಾಶ ನೀಡಿ ಸಂಸದರನ್ನಾಗಿ ಆಯ್ಕೆ ಮಾಡಿ ಕಳಿಸಿದರೆ ಕ್ಷೇತ್ರದ ಅಭಿವೃದ್ಧಿ ಮಾಡುತ್ತೇನೆ ಎಂದು ಅವರು ಹೇಳಿದರು. ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮಾತನಾಡಿ, ಸಂಸದರಾಗಿ ಆಯ್ಕೆಯಾಗಿ ಹೋದ ಮೇಲೆ ಉಮೇಶ್ ಜಾಧವ್ ಅವರು 5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀರಿ ಅದರ ಲೆಕ್ಕ ಕೊಡಿ ಎಂದು ಜನರು ಆಗ್ರಹಿಸುತ್ತಿದ್ದಾರೆ. ಆದರೆ ಜನರಿಗೆ ಉತ್ತರ ನೀಡಲು ಅವರಿಂದ ಆಗುತ್ತಿಲ್ಲ. ಹಾಗಾಗಿ ಹೋದಲ್ಲೆಲ್ಲ ಅವರಿಗೆ ಗೋ ಬ್ಯಾಕ್ ಎಂದು ಅವರ ಪಕ್ಷದ ಕಾರ್ಯಕರ್ತರೇ ಕೂಗುತ್ತಿದ್ದಾರೆ ಎಂದರು. ಸಚಿವ ರಹೀಂ ಖಾನ್ ಮಾತನಾಡಿ, ಖರ್ಗೆ ಕುಟುಂಬ ಇಡೀ ಕಲ್ಯಾಣ ಕರ್ನಾಟಕ ನಾಡಿನ ಜನರ ಸೇವೆ ಮಾಡುತ್ತಿದೆ. ಈಗ ಮತ್ತೊಮ್ಮೆ ನಿಮ್ಮ ಬಳಿಗೆ ಮತಯಾಚನೆಗೆ ಬಂದಿದ್ದೇವೆ, ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು. ಶಾಸಕ ಅಲ್ಲಮಪ್ರಭು ಪಾಟೀಲ್ ಮಾತನಾಡಿ, ಲಿಂಗಾಯತರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ. ಗಟ್ಟುಮುಟ್ಟಾಗಿದ್ದ ಯಡಿಯೂರಪ್ಪ ಅವರನ್ನು ಅಧಿಕಾರದಿಂದ ಇಳಿಸಿದರು. ಆದರೆ ಕಾಂಗ್ರೆಸ್ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್, ಬಿಡಿ ಜತ್ತಿ ಸೇರಿದಂತೆ ಹಲವರನ್ನು ಉನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡಿತು ಎಂದರು. ಶಾಸಕಿ ಖನೀಸ್ ಫಾತಿಮಾ ಮಾತನಾಡಿ, ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರನ್ನು ಗೆಲ್ಲಿಸಿ ಕಳಿಸಿ ಎಂದು ಮನವಿ ಮಾಡಿದರು. ಹಿರಿಯ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಜನರ ಒಳಿತಿಗಾಗಿ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಹಗಲು ರಾತ್ರಿ ಕೆಲಸ ಮಾಡುತ್ತಿದ್ದಾರೆ. ಬಿಜೆಪಿ ಕೇವಲ ಅಲ್ಪಸಂಖ್ಯಾತರ ವಿರೋಧಿಯಲ್ಲ, ಅದು ಎಲ್ಲರ ವಿರೋಧಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಬಿಜೆಪಿಯಿಂದ ಹಲವಾರು ಕಾರ್ಯಕರ್ತರು ಕಾಂಗ್ರೆಸ್ ಸೇರಿದರು. ವೇದಿಕೆ ಮೇಲೆ ಎಂಎಲ್ಸಿ ಅರವಿಂದ್ ಅರಳಿ, ಡಿಸಿಸಿ ಅಧ್ಯಕ್ಷರಾದ ಜಗದೇವ್ ಗುತ್ತೇದಾರ್, ಕಾಂಗ್ರೆಸ್ ಮುಖಂಡರಾದ ಫರಾಜುಲ್ ಇಸ್ಲಾಂ, ನೀಲ್ಕಂಠರಾವ್ ಮುಲಗೆ, ಕೂಡ ಅಧ್ಯಕ್ಷರಾದ ಮಜರ್ ಆಲಂ ಖಾನ್, ಪ್ರವೀಣ್ ಪಾಟೀಲ್ ಹರ್ವಾಳ್, HK ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ಕಿರಣ್ ದೇಶ್ಮುಖ್, ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ್, ರಾಜಗೋಪಾಲ ರೆಡ್ಡಿ, ಲಚ್ಚಪ್ಪ ಜಮಾದಾರ್, ರೇಣುಕಪ್ಪ ಪೊಲೀಸ್ ಪಾಟೀಲ್, ದೇವೇಂದ್ರಪ್ಪ ಮರ್ತೂರು, ರಾಜು ಕಪನೂರು, ದೇವೇಂದ್ರಪ್ಪ ಕಪನೂರು, ರಮೇಶ್ ಬಿರಾದಾರ್, ಸೂರ್ಯಕಾಂತ್ ಬಿ ಗುಬ್ಬಿ, ಭೀಮ್ಶಾ ಜೀವಣಗಿ, ಭೀಮ್ಶಾ ಭಂಕೂರ್, ಸಿದ್ದಲಿಂಗ ಗುಬ್ಬಿ, ನಾಗರಾಜ್ ಗುಬ್ಬಿ, ಜಗನ್ನಾಥ್ ಜಮಾದಾರ್, ಶಿವರಾಜ್ ರೇವೂರ್, ದೇವೇಂದ್ರಪ್ಪ H ಕಪನೂರ್, ರಾಜ್ಕುಮಾರ್ H ಕಪನೂರ್, ಪ್ರಕಾಶ್ H ಕಪನೂರ್, ಅಶೋಕ್ H ಕಪನೂರ್, ರೇವಣಸಿದ್ದಪ್ಪ ಪೊಲೀಸ್ ಪಾಟೀಲ್, ಸೂರ್ಯಕಾಂತ್ ಬಿ ಗುಬ್ಬಿ, ಭೀಮ್ಶಾ ಜೀವಣಗಿ, ಭೀಮ್ಶಾ ಭಂಕೂರ್, ಸಿದ್ದಲಿಂಗ ಗುಬ್ಬಿ, ನಾಗರಾಜ್ ಗುಬ್ಬಿ, ಜಗನ್ನಾಥ್ ಜಮಾದಾರ್, ಶಿವರಾಜ್ ರೇವೂರ್ ಸೇರಿದಂತೆ ವಾರ್ಡ್ ನಂಬರ್ 2 ಕಪನೂರಿನ ಇತರೆ ಅನೇಕ ಜನರು ಉಪಸ್ಥಿತರಿದ್ದರು. हिंदुस्तान को बचाने के लिए, हिंदुस्तान के संविधान को बचाने के लिए कोशिश कर रहे हैं. हमारे लीडर्स भी धूप में इतना फिर के सुबह शाम की परवाह किए बगैर जो फिर के हमारे लिए काम कर रहे हैं. तो हमारा भी फर्ज है, हम सब निकल कर घर से निकलना है. 7 तारीख को घर से निकल कर एक वोट की अहमियत है, एक वोट कीमती है आप तमाम का. आप लोग को एक वोट भी मिस मत कीजिए. आप लोग यहाँ पर मैं सबको साथ सबके से गुजारिश करती हूँ
कि हम इलेक्शन हमारे लिए बहुत इम्पोर्टेंट इलेक्शन है, बहुत अहम इलेक्शन है। ये हमारे संविधान को बचाने का इलेक्शन है। ये बीजेपी ना सिर्फ हमारी दुश्मन है, माइनॉरिटीज की, आप तमाम की भी दुश्मन है वो। इसीलिए ये पार्टी को हटाना है तो हमको सब मिलकर मेहनत करना है। इंशाल्लाह ताला आने वाले दिनों में हम फिर से सुकून से, जिस तरह 70 साल कांग्रेस पार्टी हुकूमत की है, उसी तरह इंशाल्लाह ये बार आने के बाद हम लोग फिर पीछे मुड़कर देखने की जरूरत नहीं पड़ेगी हमको। जिस तरह हम लोग जिंदगी गुजारे हैं उसी तरह से हमको गुजारना है। जब पिछले 10 सालों से जो परेशानियां उठा रहे हैं, सबको मालूम है हम कितने परेशानियों से गुजर रहे हैं। तो आप लोगों की मेहनत ही इस चीज़ को बदल सकती है। और हमारे लीडर जो काम कर रहे हैं, धूप देख रहे हैं, छाँव देख रहे हैं, फिर रहे हैं हर जगह पे, और हर जगह पे कैंडिडेट के लिए जाके लोगों को समझा रहे हैं वोट की अहमियत। और आप लोग भी वोट की अहमियत को समझिए, अपने घर वालों से, अपने अड़ोस पड़ोस से समझाइए लोगों को कि ये इलेक्शन बहुत ही इम्पोर्टेंट है हमारे लिए। आप राधा कृष्ण साहब जी को जिताएंगे तो काफ़ी डेवलपमेंट होंगे इंशाल्लाह ताला। जो पिछले 5 साल में कुछ भी नहीं हुआ यहाँ पर गुलबर्गा में। जब मल्लिकार्जुन खड़गे साहब 10 साल मिनिस्टर भी थे यहाँ पर, MP थे, मिनिस्टर भी थे, तो बहुत सारे काम हुए हैं यहाँ पर। और अब जो गुज़िश्ता 5 साल में बिल्कुल भी कुछ नहीं हुआ है। इंशाल्लाह ताला राधा कृष्ण साहब जी आने के बाद बहुत सारे डेवलपमेंट होंगे इंशाल्लाह ताला आप लोगों के बीच। ಈಗ ನಾವು ಬಂದಿದ್ದು ಚುನಾವಣೆಗೋಸ್ಕರ ಬಂದಿದ್ದೀವಿ, ಮತ್ತು ತಮ್ಮನ್ನೆಲ್ಲ ಮತಯಾಚನೆ ಮಾಡೋಕ್ಕೆ ಬಂದಿದ್ದೀವಿ, ತಮ್ಮ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಚುನಾವಣೆ ಭಾಳ ಮಹತ್ವದ ಚುನಾವಣೆ, ಲೋಕಸಭಾ ಚುನಾವಣೆ. ಇದು ನನ್ನ ಚುನಾವಣೆ ತಿಳ್ಕೋಬೇಡಿ, ಇದು ನಮ್ಮ ದೇಶದ ಇದು ಇದೆ. ಮತ್ತು ಗುಲ್ಬರ್ಗಕ್ಕೆ ಭಾಳ ಮಹತ್ವ ಇದೆ ಕಲಬುರಗಿ ಮತಕ್ಷೇತ್ರವನ್ನು. ಸೊ ತಾವೆಲ್ಲರೂ ಈಗ ನಮ್ಮ ಸರ್ಕಾರ ಮತ್ತು ಪಕ್ಷ ಕೊಟ್ಟಿರೋ ಗ್ಯಾರಂಟಿಗೆ ಅದಕ್ಕೂ ತಲುಪಿದೆ, ನಮ್ಮ ತಾಯಂದಿರಿಗೆ, ಅಕ್ಕ ತಂಗಿಯರಿಗೆಲ್ಲ. ಅದ್ರ ಬಗ್ಗೆ ಪ್ರಿಯಾಂಕ ಅವ್ರು ಮಾತಾಡ್ತಾರೆ. ಅವೆಲ್ಲ ನಮ್ಮದೇನಪ್ಪ ಅಂದರೆ ಅಭಿವೃದ್ಧಿಗೋಸ್ಕರ ನೀವು ನಮ್ಮನ್ನು ಎಲೆಕ್ಟ್ ಮಾಡಬೇಕು, ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ಗಳಿಗೆ. ನಾವು ಅಭಿವೃದ್ಧಿ ಮಾಡಿದ್ರೆ, ನಾವು ಎಲೆಕ್ಟ್ ಮಾಡಿದ್ರೆ ನಾವಲ್ಲಿ ಕೆಲಸ, ತಾವೆಲ್ಲರೂ ಆಶೀರ್ವಾದ ಮಾಡಿ ವೋಟ್ ಹಾಕಿ ನಮ್ಗೆ ಎಲೆಕ್ಟ್ ಮಾಡಿ ಕಳಿಸಿದ್ರೆ ನಿಮಗೆ ನಮಗೋಸ್ಕರ ನಾವು ಕೆಲಸ ಮಾಡ್ತೀನಿ ಅಂತೇಳಿ ಭರವಸೆ ಮಾಡ್ಕೊಡ್ತೀನಿ. ತಾವೆಲ್ಲರೂ ನಮ್ಮನ್ನು ಆಶೀರ್ವದಿಸಿ ತಮ್ಮ ಸೇವೆ ಮಾಡೋಕ್ಕೆ ಅವಕಾಶ ಕೊಡಬೇಕಾಗಿ ತಮ್ಮ ದಿನಸದ ಕಳಕಳಿ ವಿನಂತಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಇಷ್ಟು ಉರಿ ಬಿಸಿಲಲ್ಲೂ ಕೂಡ ತಾವೆಲ್ಲರೂ ಭಾಳ ತಾಳ್ಮೆಯಿಂದ ನಮ್ಮ 2 ಮಾತನ್ನು ಕೇಳ್ತಾ ಇದ್ದೀರಾ. ವೈಯಕ್ತಿಕವಾಗಿ ತಮಗೆ ಧನ್ಯವಾದವನ್ನು ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ಶಿಂದೆ ಇರ್ಬೋದು, ಮತ್ತು ಎಲ್ಲ ನಮ್ಮ ಪಾಂಡುರಂಗ್ ಶಿಂದೆ ಅವರು ಮತ್ತು ಎಲ್ಲ ಅವರ ಸ್ನೇಹಿತರು, ಅವರ ತಂಡ ಇವತ್ತು BJP ಪಕ್ಷವನ್ನು ತೊರೆದು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹಾಗೂ ನಮ್ಮ ಜಿಲ್ಲಾ ಅಧ್ಯಕ್ಷರ ಪರವಾಗಿ ಅವರಿಗೆ ಕೂಡ ನಾನು ಅಭಿನಂದನೆ ಮತ್ತು ಸ್ವಾಗತವನ್ನು ನಾನು ಕೊಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದಾದಮೇಲೆ ಅವರ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತೇವೆ ಅಂತ ನಾನು ಹೇಳಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕಲಬುರಗಿನಲ್ಲಿ ಸಂಸದರ ಚುನಾವಣೆ ಹೊಸದಲ್ಲ. ಸ್ವಾತಂತ್ರ್ಯ ಆದಮೇಲೆ ಕೂಡ ಸಾಕಷ್ಟು ಚುನಾವಣೆಗಳು ಆಗ್ತಾ ಇದೆ. ಆದರೆ ಈ ಚುನಾವಣೆಗೆ ಮತ್ತೆ ಬೇರೆ ಚುನಾವಣೆಗೆ ವ್ಯತ್ಯಾಸ ಏನಪ್ಪ ಅಂದರೆ, ಮೊದಲನೇ ಬಾರಿಗೆ ಒಬ್ಬ ಅಭ್ಯರ್ಥಿಗೆ ಪ್ರಚಾರ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಯಾರ ಅಭ್ಯರ್ಥಿ? ಉಮೇಶ್ ಜಾಧವ್ ಅವರು. ಯಾರು ಬಿಡ್ತಾ ಇಲ್ಲ ಅವ್ರಿಗೆ ಪ್ರಚಾರ ಮಾಡಲಿಕ್ಕೆ? BJP ಪಕ್ಷದವರು. ಇಡೀ ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಒಂದು ಹೊಸ ಅಭಿಯಾನ ಪ್ರಾರಂಭ ಆಗ್ಬಿಟ್ಟಿದೆ. रहीम खान साहब एक नया एक्सरसाइज स्टार्ट हो गया हमारे यहाँ. गो बैक जाधव ಅಂತ ಹೇಳ್ತಾರೆ. ಬಾಯ್ ಜಾಧವ್, ಗೋ ಬ್ಯಾಕ್ ಜಾಧವ್. ಏನಕ್ಕೆ ಅಂತ ಕೇಳಿದೆ ನಾ, ಇದನ್ನ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ ಸರ್, ಸಾರ್ವಜನಿಕರು ಮಾಡ್ತಾ ಇಲ್ಲ, BJP ಕಾರ್ಯಕರ್ತರು ಮಾಡ್ತಾ ಇರೋದನ್ನ. ಅಫ್ಜಲ್ಪುರ್ನಲ್ಲಿ ಹೋದ್ರು, ಅಫ್ಜಲ್ಪುರ್ನಲ್ಲಿ BJP ಕಾರ್ಯಕರ್ತರು ಗೋ ಬ್ಯಾಕ್ ಜಾಧವ್ ಅಂದ್ರು. ಗುರ್ಮಿಟ್ಕಲ್ಗೆ ಹೋದ್ರು, ಗೋ ಬ್ಯಾಕ್ ಜಾಧವ್ ಅಂದ್ರು. ಚಿತಾಪುರ್ ಅಂದ್ರು, ಗೋ ಬ್ಯಾಕ್ ಜಾಧವ್ ಅಂದ್ರು. ಇಲ್ಲಿ ಸಿಟಿನಲ್ಲಿ ಕೂಡ ಒಂದೆರಡು ಕಡೆ ಗೋ ಬ್ಯಾಕ್ ಜಾಧವ್ ಅಂತ. BJP ಅವರ ಗೋ ಬ್ಯಾಕ್ ಜಾಧವ್ ಅಭಿಯಾನ ಏನಿದೆ,
ಅವರು ಯಾಕೆ ಮಾಡ್ತಾ ಇದ್ದಾರೆ ಅಂತ ತಮ್ಗೆ ಆಶ್ಚರ್ಯ ಆಗ್ಬೋದು. ಸ್ವಂತ ಪಕ್ಷದವರೇ, ಸ್ವಂತ ಪಕ್ಷದ ಕಾರ್ಯಕರ್ತರು, ನಾಯಕರು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇರೋದು ಜಾಧವ್ ಅವರಿಗೆ. ಖರ್ಗೆ ಅವರಿಗೆ ನಾವು ಸೋಲಿಸಿ ನಿಮಗೆ MP ಮಾಡಿದ್ವಿ, 5 ವರ್ಷದಲ್ಲಿ ನೀವು ಏನು ಮಾಡಿದ್ದೀರಾ ನಮಗೆ ಲೆಕ್ಕ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ, ಲೆಕ್ಕ ಕೊಡಿ, 5 ವರ್ಷದಲ್ಲಿ ಏನು ಲೆಕ್ಕ ಮಾಡಿ ಕೊಡಿ. ಉಮೇಶ್ ಜಾಧವ್ ಅವರಿಗೆ ಪಾಪ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಲೆಕ್ಕ. ಏನಾದರೂ ಮಾಡಿದ್ರೆ ಅಲ್ವಾ ಲೆಕ್ಕ ಕೊಡೋದು. ಈಗ ನಾವು ನಿಮ್ಮ ಮುಂದೆ ಬಂದಿದ್ದೀವಿ, ಖಾಲಿ ಕೈನಲ್ಲಿ ಬಂದಿಲ್ಲ. ನಾವು 10 ತಿಂಗಳ ಹಿಂದೆ ನಾವೆಲ್ಲರೂ ತಮ್ಮ ಮನೆ ಬಾಗಿಲಿಗೆ ಬಂದು ಕನೀಸ್ ಫಾತಿಮಾ ಅವರು ಗಲ್ಲಿ ಗಲ್ಲಿ ಅಡ್ಡಾಡಿ, ಮನೆ ಮನೆ ಅಡ್ಡಾಡಿ, ಎಲ್ಲ ನಮ್ಮ ತಾಯಂದಿರ ಹತ್ರ, ಅಕ್ಕ ತಂಗಿಯರ ಹತ್ರ ಕೈ ಜೋಡಿಸಿ ಕೇಳಿದ್ರು, ದಯವಿಟ್ಟು ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ನಾವು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ನಮ್ಮ 5 ಗ್ಯಾರಂಟಿಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. 10 ತಿಂಗಳು ಆದಮೇಲೆ ಮತ್ತೊಮ್ಮೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೀವಿ, ಖಾಲಿ ಕೈನಲ್ಲಿ ಬಂದಿಲ್ಲ. 5 ಗ್ಯಾರಂಟಿಗಳನ್ನ ನಿಮಗೆ ಕೈಗೆ ಕೊಟ್ಟು ನಾವು ಬಂದಿದ್ದೇವೆ. ನಮ್ಮ ಲೆಕ್ಕ ಕೇಳಿದ್ರೆ ನಿಮಗೆ ತಾಜುಬ್ ಅನಿಸ್ತದ, ನಿಮಗೆ ತಾಜುಬ್ ಅನಿಸ್ತದ ನಮ್ಮ ಲೆಕ್ಕ ಕೇಳಿದ್ರೆ. ಕಳೆದ 8 ತಿಂಗಳಲ್ಲಿ ನಮ್ಮ ಜಿಲ್ಲೆನಲ್ಲಿ ಗೃಹ ಜ್ಯೋತಿ ಯೋಜನೆಯಲ್ಲಿ 5,28,530 ಮನೆಗಳಿಗೆ, ಕುಟುಂಬಗಳಿಗೆ ಲಾಭ ಆಗ್ತಾ ಇದೆ. ಎಷ್ಟು? 5,28,000 ಚಿಲ್ಲರೆ. ಎಲ್ಲರಿಗೂ ಈಗ 0 ಬಿಲ್ ಬರ್ತಾ ಇದೆ ಅಲ್ಲ? ಕೈ ಎತ್ರಿ, ಬರ್ತಾ ಇದೆ ಅಲ್ಲ? ಮುಂಚೆ ಡಬಲ್ ಬಿಲ್ ಬರ್ತಾ ಇತ್ತು, ಈಗ ನೋ ಬಿಲ್. ಅದೇ ರೀತಿ ನಮ್ಮ ಯುವ ನಿಧಿ ಕಾರ್ಯಕ್ರಮದಲ್ಲಿ 6 ತಿಂಗಳು ನಮ್ಮ ಯುವಕರಿಗೆ ನೌಕರಿ ಸಿಕ್ಕಿಲ್ಲ ಅಂದ್ರೆ ಡಿಪ್ಲೊಮಾ ಹೋಲ್ಡರ್ಸಿಗೆ 1,500, ಮತ್ತೆ ಡಿಗ್ರಿ ಹೋಲ್ಡರ್ಸಿಗೆ 3,000 ಸಿಗ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ 20,000 ಯುವಕರಿಗೆ ಸಿಗ್ತಾ ಇದೆ ಇವತ್ತು. ಅದೇ ನಿಟ್ಟಿನಲ್ಲಿ ಅನ್ನಭಾಗ್ಯ ಯೋಜನೆ ನಿಮ್ ನೆನಪಿರ್ಬೇಕಮ್ಮ, ಯಾಕಂದ್ರೆ ಅಡಿಗೆ ಮನೆ ನಡೆಸೋರು ನೀವು, ಮನೆ ನಡೆಸೋರು ನೀವು, ಇವರಲ್ಲ, ಇವ್ರಿಗೆ ಗೊತ್ತಾಗಲ್ಲ ಇವೆಲ್ಲ, ನಿಮ್ಗೆ ಗೊತ್ತಾಗ್ತದ. ನಾನು ಕರೆಕ್ಟ್ ಹೇಳ್ತಾ ಇದ್ದೀನ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನೀವೇ ಸಾಕ್ಷಿ, ನೀವೇ ನನಗೆ ಹೇಳಬೇಕು. ಅನ್ನಭಾಗ್ಯ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 kg ಸಿಗ್ತಾ ಇತ್ತು, ಕರೆಕ್ಟಾ? ಯಡಿಯೂರಪ್ಪ ಅವ್ರು ಬಂದ ಮೇಲೆ 7 kg ಮಾಡಿದ್ರು, ಬೊಮ್ಮಾಯಿ ಅವ್ರು ಬಂದ ಮೇಲೆ 5 kg ಮಾಡಿದ್ರು. ನಾವೇನ್ ಮಾತು ಕೊಟ್ಟಿದ್ವಿ ನಿಮಗೆ, ನಮ್ಮ ಸರ್ಕಾರ ಬರ್ಲಿ, ನೀವು ಸರ್ಕಾರ ಬಂದ ತಕ್ಷಣನೇ ನಾವು 5 kgನ 10 kg ಮಾಡೇ ಮಾಡ್ತೀವಿ ಅಂತ ನಿಮ್ಮ ಹತ್ರ ವಾಗ್ದಾನ ಮಾಡಿದ್ವಿ. ನಾವು ನುಡಿದಂತೆ ನಡಿಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಹತ್ರ ಹೋಗಿ ನಾವು ನಮ್ಮ ರಾಜ್ಯದ ಜನರಿಗೆ, ಅಕ್ಕ ತಂಗಿಯರಿಗೆ, ತಾಯಂದಿರಿಗೆ ನಾವು ಮಾತು ಕೊಟ್ಟಿದ್ದೇವೆ, 10 kg ಅಕ್ಕಿ ಕೊಡ್ತೀವಂತ. ದಯವಿಟ್ಟು ನಮ್ಗೆ ಅಕ್ಕಿ ಕೊಡಿ, ನಮಗೆ ಪುಕ್ಷಟೆ ಬೇಡ, ನಾವು ರೊಕ್ಕ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಈ ಮೋದಿ ಸರ್ಕಾರ, ಬಿಜೆಪಿ ಸರ್ಕಾರ ನಮ್ಗೆ ಅಕ್ಕಿ ಕೊಟ್ಟಿಲ್ಲ. ಆದ್ರೆ ನಮ್ಗೆ ಅಕ್ಕಿ ಮೋದಿ ಸರ್ಕಾರ ಕೊಟ್ಟಿಲ್ಲ ಅಂದ್ಬಿಟ್ಟು ನಾವು ನಿಮ್ ಖಾಲಿ ಕೈನಲ್ಲಿ ಇಟ್ಟಿಲ್ಲ. ನಾವೇನ್ ಮಾಡಿದ್ವಿ, ಪ್ರತಿ ತಲೆಗೆ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರಿಗೆ 178 ರೂಪಾಯಿಯನ್ನ ನೇರವಾಗಿ ನಿಮ್ ಖಾತೆಗೆ ಹಾಕ್ತಾ ಇದೀವಿ. ಇವತ್ತು ಬರ್ತಾ ಇದೆ, ಎಲ್ಲರಿಗೂ ಬರ್ತಾ ಇದೆ ಅಲ್ಲ? ಈ 178 ರೂಪಾಯಿ ಮನೆಗೆ ಒಬ್ರು 4-5 ಜನ ಸಿಗುತ್ತಿದ್ದು. ಇದರಿಂದ ನೀವು ತರಕಾರಿಯನ್ನ ತಗೋಬಹುದು, ಸೊಪ್ಪನ್ನ ತಗೋಬಹುದು, ಬೇಳೆಯನ್ನ ತಗೋಬಹುದು, ತರಕಾರಿಯನ್ನ ತಗೋಬಹುದು, ಖಂಡನ ತಿನ್ಬಹುದು. ಅದ್ರ ಬಗ್ಗೆ ಯಾವುದೇ ತಕರಾರು ನಮ್ಗೇನು ಇಲ್ಲ. ಹೌದಾ ಇಲ್ಲ ಹೇಳ್ರಿ? ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಧಾಕೃಷ್ಣಜಿ ದೊಡ್ಡಮನಿ ಅವರ ಚುನಾವಣೆ ಕುರಿತು ಹಮ್ಮಿಕೊಂಡಿರ್ತಕ್ಕಂಥ ಈ ಬಹಿರಂಗ ಸಭೆ ಕಪ್ನೂರು ಗ್ರಾಮವಲ್ಲದೆ ಕಪ್ನೂರು ಬಡಾವಣೆಯ ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಹಿರಿಯ ನಾಗರಿಕರಿಗೆ, ತಾಯಿ ತಂದೆಯರಿಗೆ, ಅಣ್ಣ ತಮ್ಮಂದಿಯರಿಗೆ, ಯುವಕರಿಗೆ ಈ ಶುಭ ಸಂದರ್ಭದಲ್ಲಿ ಸ್ವಾಗತ ಕೋರುತ್ತಾ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಲೋಕಸಭೆಯ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆಗಿರ್ತಕ್ಕಂಥ ರಾಧಾಕೃಷ್ಣಜಿ ದೊಡ್ಡಮನಿ ಅವರಿಗೆ ಈ
ಒಂದು ಬಡಾವಣೆ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಈ ಉಮೇಶ್ ಜಾಧವ್ ಒಬ್ಬ ಸಣ್ಣ ಅಧಿಕಾರಿಗೆ ಸರ್ ಅದು ನನ್ನ ಕೆಲಸದ ಮಾಡ್ರಿ ಇದು ಮಾಡ್ರಿ ಅಂತಂದ್ರೆ ನಡೆಯಲ್ಲ, ಗಳಿಸ್ಬೇಕು. ಚುನಾಯಿತ ಒಂದು ಲೋಕಸಭಾ ಸದಸ್ಯರಿಗೆ ಗಳಿಸ್ಬೇಕು. ಆ ಕೆಲಸ ರಾಧಾಕೃಷ್ಣ ಸಾಹೇಬರಲ್ಲಿ ನಾವು ಎಲ್ಲರೂ ನೋಡಿದ್ದೆವು. ಅದಕ್ಕಾಗಿ ರಾಧಾಕೃಷ್ಣ ಸಾಹೇಬರು ಈ ಲೋಕಸಭೆ ಅಭ್ಯರ್ಥಿ ಆಗಿರುವುದರಿಂದ ನಾವೆಲ್ಲರೂ ಕೂಡ ಶ್ರಮಪಟ್ಟು ಅವರಿಗೆ ಅತ್ಯಧಿಕ ಮತಗಳಿಂದ ಚುನಾಯಿಸಿದೆವು. ಯಾಕಂದ್ರೆ ಅವ್ರಿಗೆ ಬಹಳ ಲೆಕ್ಕಿಲ್ಲ. ಈ ಬಿಜೆಪಿ ಅಭ್ಯರ್ಥಿ ಬದಲಾವಣೆ ಆಗ್ಯಾರ. ಬಿಜೆಪಿಯ ನಾಯಕರು, ಬಿಜೆಪಿಯ ಮುಖಂಡರೇ, ಕಾರ್ಯಕರ್ತರು ಇವತ್ತಪ್ಪ ಅಂತಂದ್ರೆ ಅವ್ರಿಗಪ್ಪ ಅಂದ್ರೆ ಸಪೋರ್ಟ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವು ಒಬ್ಬ ಕೆಲ್ಸಿಗೆ ಬರ್ತಾ ಇರ್ತಕ್ಕಂಥ ಒಬ್ಬ ಎಂಪಿಗೆ ನಾವು ಆರಿಸಿದೆವು, ನಿಮ್ಮ ಲೈಟ್ ಇಲ್ಲ ಅಂತ ತಿಳಿದು ಅವರೇ ಅಂದ್ರೆ ಬಿಜೆಪಿ ಸುಮ್ಕುತ್ತಾರೆ. ಅದಕ್ಕಾಗಿ ರಾಧಾಕೃಷ್ಣ ಸಾಹೇಬರಿಗೆ ನಾವೆಲ್ಲರೂ ಶ್ರಮಪಟ್ಟು ಸುಮಾರು 1 ಲಕ್ಷದಿಂದ 2 ಲಕ್ಷದವರೆಗೆ ಅವರು ಅಂತರದಿಂದ ಗೆಲುವು ಸಾಧಿಸ್ತಾರಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇಷ್ಟು ಸೇವಾ ಮಾಡಿದ್ದಾರೆ ಇಡೀ ಸ್ಟೇಟ್ ನಲ್ಲಿ, ಎಲ್ಲರೂ ಹೇಳ್ತಾರೆ. ಅದೇ ಖರ್ಗೆ ಸಾಹೇಬ್ರು ಬೇರೆ ಕಾಸ್ಟ್ ನಲ್ಲಿ ಇದ್ರು, ಅವ್ರ ಬಗ್ಗೆ ಎಷ್ಟು ಹೇಳ್ಬಿಡ್ತಿದ್ರು. ಯಾಕಂದ್ರು ದಲಿತ ಸಮಾಜದವ್ರು ಇದ್ದಾರೆ, ಎಲ್ಲರಿಗೂ ತಗೊಂಡು ಹೋಗ್ತಾರೆ. ಅದ್ರ ಸಲಗೆ ಮಂದಿ ಸ್ವಲ್ಪ ಹೆಚ್ಚಿಗೆ ಹೇಳ್ತಾ ಇರ್ತಾರೆ. ಪ್ರಿಯಾಂಕಾ ಸಾಹೇಬ್ರು ಇದ್ದಾರೆ. ಪ್ರಿಯಾಂಕಾ ಸರ್ ಏನ್ ಡೈರೆಕ್ಟ್ ಏನ್ ಬಸವಣ್ಣ ಅವ್ರು ಹೇಳಿದ್ದಾರೆ, ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಆತರ ಕರೆಕ್ಟ್ ಹೇಳ್ತಾರೆ. ಅದ್ರ ಸಲಗೆ ಅವ್ರ ಮೇಲೆ ಸುಮ್ನೆ ಅವ್ರು ಕರೆಕ್ಟ್ ಹೇಳ್ತಾ ಇರಲ್ಲ, ಹೇಳ್ಬಾರ್ದು, ಸುಮ್ನೆ ಕುತ್ಕೋಬೇಕು. ಅವ್ರು ಆತರ ಇಲ್ಲ, ಏನ್ ಬಂದಿದೆ ಮುಂದೆ ಹೇಳ್ಬಿಡ್ತಾರೆ. ಅದ್ರ ಸಲಗೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ತುಂಬಾ ಹೆಸರಿದೆ. ನಾನು ಇನ್ನೊಂದ್ 2 ಮಾತಾಡಿ ಮುಗಿಸ್ಬಿಡ್ತೇನೆ. ನಮ್ ಬೀದರ್ನಲ್ಲಿ ಇಲ್ಲಿ ಹೆಣ್ಮಕ್ಳು ತುಂಬಾ ಜಾಸ್ತಿ ಬಂದಿದ್ದಾರೆ. ಮೊನ್ನೆ ನಾವು ಬೀದರ್ನಲ್ಲಿ ಮೀಟಿಂಗ್ ತಗೊಂಡಾಗ ನಮ್ಮ ಆಫೀಸ್ ನಲ್ಲಿ ಸುಮಾರು 8-10 ಹೆಣ್ಮಕ್ಳು ಕಣ್ಣಿಂದ ನೀರು ಬರ್ಲತ್ತಿದ್ರು, ಅಳ್ಳಕ್ ಶುರು ಮಾಡಿದ್ರು. ಸರ್, ನಮ್ಮ ಜೀವನದಲ್ಲಿ ನಾನು ಬೇರೆ ಬೇರೆ ಕಡೆ ಕೆಲಸ ಮಾಡ್ತೀನಿ, ಕೂಲಿ ಮಾಡ್ತೀನಿ, ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ತಿರ್ಲಿಲ್ಲ. ಯಾವಾಗ್ಲಿಂದ ನಿಮ್ದು ಗ್ಯಾರಂಟಿ 2,000 ಡೈರೆಕ್ಟ್ ನಮ್ಮ ಮನೆಗೆ ಬರ್ಲತ್ತದೆ. ಸಿದ್ದರಾಮಯ್ಯ ಸಾಹೇಬರು ಆಗ್ಲಿ, ಖರ್ಗೆ ಸಾಹೇಬರು ಆಗ್ಲಿ, ನೀವೆಲ್ಲರೂ ಕಾಂಗ್ರೆಸ್ ಪಾರ್ಟಿ ಕಲ್ಸಿ ಏನ್ 5 ಗ್ಯಾರಂಟಿನಲ್ಲಿ ಒಂದು ಮುಖ್ಯ ಗ್ಯಾರಂಟಿ ಏನಿದೆ, ಹೆಣ್ಮಕ್ಳಿಗೆ 2,000 ಡೈರೆಕ್ಟ್ ಮನೆಗೆ. ಯಾರೋ ರಿಲೇಷನ್ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, 2,000 1 ತಿಂಗಳು ಕೊಡ್ಬೋದು, 2 ತಿಂಗಳು ಕೊಡ್ಬೋದು. ವರ್ಷ ಕೊಳ್ಳಕ್ಕೆ ಯಾರು ಮುಂದೆ ಬರಲ್ಲ. ನಿಮ್ದು ಗ್ಯಾರಂಟಿನಲ್ಲಿ ನಮ್ಗೆ 2,000 ರೂಪಾಯಿ ಏನ್ ಬಂದಿದೆ ಮನೆಗೆ, ನಾನು ಮಕ್ಕಳಿಗೆ ಸ್ಕೂಲ್ ಹಾಕಿ 500 ರೂಪಾಯಿ ಫೀಸ್ ಕಟ್ಲತ್ತೀನಿ 2 ಮಕ್ಕಳದು. ಇಲ್ಲಾಂದ್ರೆ ನಮ್ಮ ಮಕ್ಕಳದು ಭವಿಷ್ಯ ಇಲ್ಲ. ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣವನ್ನ ಖಂಡಿಸಿ ಇಂದು ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಏಪ್ರಿಲ್ 20ರಂದು ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಹತ್ಯೆ ಪ್ರಕರಣ ಅತ್ಯಂತ ಅಮಾನವೀಯ ಘಟನೆಯಾಗಿದೆ. ಈ ಘಟನೆಯ ಸಂಪೂರ್ಣ ತನಿಖೆಗಾಗಿ ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಬಿಜೆಪಿ ಮುಖಂಡರು ಆಗ್ರಹಿಸಿದರು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಇಂದು ಬಿಜೆಪಿಯ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಸರ್ಕಾರ ಮತ್ತು ಆರೋಪಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಅವರು, ಕರ್ನಾಟಕದಲ್ಲಿ ಇಂತಹ ಘಟನೆಗಳು ನಡೆದರೂ ಕೂಡ ಸರ್ಕಾರ ಸುಮ್ಮನಿರುವುದು ಸರಿಯಲ್ಲ. ಒಂದು ಸಮುದಾಯದ ಮತಗಳು ಹಾಳಾಗುತ್ತವೆ ಎಂದು ಮೃದು ಧೋರಣೆ ತೋರಿ ಕೊಲೆ ಆರೋಪಿಯನ್ನು ರಕ್ಷಿಸುವ ತಂತ್ರ ನಡೆಸುತ್ತಿರುವುದು ಖಂಡನಾರ್ಹವಾಗಿದೆ ಎಂದರು. ಮಾಜಿ ಶಾಸಕ ಹಾಗೂ ಕೆಕೆಆರ್ಡಿಬಿ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾತನಾಡಿ, ಯಾವಾಗಲೂ ದಮ್ಮು ತಾಕತ್ತು ಬಗ್ಗೆ ಮಾತನಾಡುವ ಕಾಂಗ್ರೆಸ್ ನಾಯಕರು ಹಾಗೂ ಮುಖ್ಯಮಂತ್ರಿಗಳು ಇವಾಗ ಯಾಕೆ ಸುಮ್ಮನಾಗಿದ್ದಾರೆ? ಆರೋಪಿಗೇಕೆ ಗಲ್ಲು ಶಿಕ್ಷೆ ನೀಡುತ್ತಿಲ್ಲವೆಂದು ಪ್ರಶ್ನಿಸಿದ ಅವರು, ಸ್ವಪಕ್ಷದ ಕಾರ್ಪೊರೇಟರ್ ಮಗಳಿಗೆ ಇಂತಹ ಅನ್ಯಾಯವಾದರೂ ಕಾಂಗ್ರೆಸ್ ವೈಯಕ್ತಿಕ ವಿಷಯದಲ್ಲಿ ಕೊಲೆಯಾಗಿದೆ ಎಂದು ಹೇಳುತ್ತಿರುವ ಮುಖ್ಯಮಂತ್ರಿಗಳ ಹೇಳಿಕೆ ನಾಚಿಕೆಗೇಡು ಆಗಿದೆ ಎಂದರು. ಗ್ರಾಮೀಣ ಶಾಸಕ ಬಸವರಾಜ್ ಮತ್ತಿಮೂಡ್ ಮಾತನಾಡಿ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಿದೆಯೋ ಅವಾಗ ಇಂತಹ ಘಟನೆಗಳು ನಡೆಸಿ ರಾಜಕಾರಣ ಮಾಡುತ್ತಾರೆ. ಇದನ್ನು ನಿಲ್ಲಿಸದಿದ್ದರೆ ದೇಶ ಮತ್ತು ರಾಜ್ಯದ ಜನತೆ ಭಯಭೀತಿಯಿಂದ ಬಾಳುವ ಪರಿಸ್ಥಿತಿ ಒದಗಿ ಬರುತ್ತದೆ. ತಕ್ಷಣವೇ ಎಚ್ಚೆತ್ತುಕೊಂಡು ಸರ್ಕಾರ ಕಠಿಣ ಶಿಕ್ಷೆಗೆ ಗುರಿ ಮಾಡಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸೇಡಂ ಮತಕ್ಷೇತ್ರದ ಮಾಜಿ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಕೂಡ ಮಾತನಾಡಿದರು.
ಈ ಪ್ರತಿಭಟನೆಯಲ್ಲಿ ಆಂದೋಲನದ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಭಾಷಣ ಮಾಡಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿಲ್ಲ. ಕೆಲವು ಮಸೀದಿ ಮತ್ತು ಮದರಸಾಗಳಲ್ಲಿ ಲವ್ ಜಿಹಾದ್ ಬೋಧನೆ ಮಾಡಲಾಗುತ್ತಿದೆ. ಕರ್ನಾಟಕದಲ್ಲಿ ಯೋಗಿ ಆಡಳಿತ ಬಂದರೆ ಸುರಕ್ಷಿತವಾಗಿರುತ್ತದೆ, ಇಲ್ಲವಾದರೆ ಕರ್ನಾಟಕ ಎರಡನೆಯ ಕೇರಳ ಅಥವಾ ಬಿಹಾರ ರಾಜ್ಯ ಆಗುತ್ತದೆ. ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬಂದರೆ ದೇಶ ಸುರಕ್ಷಿತವಾಗಿರುತ್ತದೆ ಎಂದರು. ಇದೇ ಸಂದರ್ಭದಲ್ಲಿ ವಿಜಯಪುರದ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾಷಣ ಮಾಡಿ ಯೋಗಿ ಆದಿತ್ಯನಾಥರಂತಹ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಬೇಕು. ಏನಾದರೂ ಮುಸ್ಲಿಂ ಹೆಣ್ಣು ಮಗಳು ಆಗಿದ್ದರೆ ಪ್ರಿಯಾಂಕ್ ಖರ್ಗೆ ಅವರು ಜಿಗಿದು ಸ್ಟೇಟ್ಮೆಂಟ್ ಕೊಡುತ್ತೀರಿ, ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳ್ತಿದ್ರಿ. ದಮ್ ಇದ್ರೆ ಎನ್ಕೌಂಟರ್ ಮಾಡಿ, ನಿಮ್ಮ ದಮ್ ಎಲ್ಲಿ ಹೋಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಶಾಸಕ ಯತ್ನಾಳ್ ಕಿಡಿಕಾರಿದರು. ರಾಮೇಶ್ವರ್ ಕೆಫೆ ಬ್ಲಾಸ್ಟ್ ಪ್ರಕರಣ ಸಿಲ್ಲಿ ಅನ್ನುತ್ತಾರೆ. ಫಯಾಜ್ನ ಮನೆಗೆ ಸೆಕ್ಯೂರಿಟಿ ಕೊಡುತ್ತಾರೆ. ನೇಹಾ ಮನೆಗೆ ಯಾರು ಬೇಕಾದರೂ ಹೋಗಬಹುದು. ಭಾರತ ಬಿಟ್ಟರೆ ಹಿಂದೂಗಳಿಗೆ ಮತ್ತೊಂದು ದೇಶವಿಲ್ಲ, ಆದರೆ ಅವರಿಗೆ 100 ದೇಶಗಳಿವೆ. ಮೋದಿಯನ್ನು ಪ್ರಧಾನಿಯನ್ನಾಗಿ ಮಾಡಿದ್ದಕ್ಕೆ 10 ವರ್ಷ ದೇಶ ಸುರಕ್ಷಿತವಾಗಿದೆ. ಹಿಂದೂಗಳಿಗೆ ಹಣ ಕೊಟ್ಟು ಓಟ್ ತಗೋತೀವಿ ಅನ್ನುವ ಭಾವನೆ ಮೂಡಿದೆ. ನೀವು ಪ್ರತಿಭಟನೆಯ ಮೂಲಕ ಮೇ 7ರಂದು ಬಿಜೆಪಿಗೆ ಬಹುಮತದಿಂದ ಆಯ್ಕೆ ಮಾಡಬೇಕು ಎಂದರು. ನೇಹಾ ಕೊಲೆಯಾದ ದಿನ ಅವತ್ತು ಸಂಜೆ ನಾನು ಅವರ ಮನೆಗೆ ಹೋಗಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದೇನೆ. ಭಯಾನಕ ಕೊಲೆಯಾಗಿದೆ, ತಾಯಿ ಮುಂದೆಯೇ ಮಗಳ ಕೊಲೆಯಾಗಿದೆ. 50,000 ಮಹಿಳೆಯರನ್ನು ಮತಾಂತರ ಮಾಡಿ ಐಸಿಸ್ ತರಬೇತಿಗೆ ಕಳಿಸಿರುವ ಉದಾಹರಣೆಗಳಿವೆ. ಐಸಿಸ್ ತರಬೇತಿ ಪಡೆಯುತ್ತಿದ್ದ ಒಬ್ಬ ಮಹಿಳೆಯೇ ಇದರ ಬಗ್ಗೆ ಹೇಳಿದ್ದಾಳೆ. ದೊಡ್ಡ ಮಟ್ಟದಲ್ಲಿ ಲವ್ ಜಿಹಾದ್ ನಡೆಯುತ್ತಿದೆ. ಒಬ್ಬ IPS ಅಧಿಕಾರಿ ಲವ್ ಜಿಹಾದ್ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಲವ್ ಜಿಹಾದ್ ಮಾಡಲು ಒಬ್ಬ ಯುವಕನಿಗೆ 50,000 ರೂಪಾಯಿ ಖರ್ಚು ಮಾಡುತ್ತಾರೆ. ಈ ಸರ್ಕಾರದಿಂದ ಹಿಂದೂಗಳ ರಕ್ಷಣೆ ಆಗಲು ಸಾಧ್ಯವಿಲ್ಲ. ಯೋಗಿ ಆದಿತ್ಯನಾಥ ರೀತಿಯ ಆಡಳಿತ ರಾಜ್ಯದಲ್ಲಿ ಬರದಿದ್ದರೆ ಈ ಮಕ್ಕಳು ಲೆಕ್ಕಕ್ಕೆ ಬರುವುದಿಲ್ಲ. ಮಾತೆತ್ತಿದರೆ ಧಮ್ ತಾಕತ್ತು ಅಂತ ಹೇಳಿಕೆ ಕೊಡುತ್ತಿರಲ್ಲ ಪ್ರಿಯಾಂಕ್ ಖರ್ಗೆ ಅವರೇ. ನಿಮಗೆ ಧಮ್ ತಾಕತ್ತಿದ್ರೆ ಕೊಲೆ ಆರೋಪಿ ಫಯಾಜ್ ಇವನಿಗೆ ಎನ್ಕೌಂಟರ್ ಮಾಡಿ ಎಂದು ಹೇಳಿಕೆ ಕೊಡಿ. ಯಾಕೆ ಏನು ಮಾತನಾಡದೆ ಸೈಲೆಂಟ್ ಕುಳಿತಿದ್ದೀರಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ನಡೆಸಿದರು. ರಾಜ್ಯ ದೇಶದ ಜನತೆಗೆ ಮನವಿ ಮಾಡುತ್ತೇನೆ, ಅವರು ಇವರು ಅಂತ ಯಾರಿಗೂ ಓಟ್ ಕೊಡಬೇಡಿ. ನಮ್ಮ ಹಿಂದೂಗಳಿಗೆ ಇರುವುದು ಭಾರತ ದೇಶ ಒಂದೇ. ಅಯೋಧ್ಯೆಯ ರಾಮ ಮಂದಿರ ತಲೆಯಲ್ಲಿ ಇಟ್ಟುಕೊಳ್ಳಿ. ಈ ಬಾರಿ ಎಲೆಕ್ಷನ್ ನಲ್ಲಿ ನೀವು ಸರಿಯಾಗಿ ಬುದ್ಧಿ ಕಲಿಸಬೇಕು. ಪರೋಕ್ಷವಾಗಿ ಬಿಜೆಪಿಗೆ ಮತ ಮಾಡಿ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮನವಿ ಮಾಡಿದರು. ನಾಲಿಗೆ ಹರಿಬಿಟ್ಟ ಯತ್ನಾಳ ಹೊಡಿತಾರೆ. ನಾ ಏನ್ ಹೇಳೀನಿ, ಹಿಂದೂ ಏರಿಯಾದಾಗ ಅವ್ರದ್ದೇನು ಕೆಲಸಪ್ಪ? ನಿಮ್ಮ ಹೆಣ್ಮಕ್ಕಳನ್ನ ನಿಮ್ಮ ಕಾಲೇಜ್ ಕ್ಯಾಂಪಸ್ನ ಉಳಿಸೋಬೇಕಾದ್ರೆ ನಾವು ಪೊಲೀಸರಿಂದ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗುದಿಲ್ಲ. ಸಿದ್ದರಾಮಯ್ಯ ಅಂತ ಸರ್ಕಾರ, DK ಶಿವಕುಮಾರ್ ಅಂತ ಸರ್ಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ಸಾಧ್ಯ ಇಲ್ಲ. ನಮ್ಮ ರಕ್ಷಣೆ, ನಮಗೆ ನ್ಯಾಯ ಸಿಗಬೇಕಾದ್ರೆ ನಮ್ಮ ಗುರುಗಳು ಹೇಳದಂತೆ ಯೋಗಿ ಆದಿತ್ಯನಾಥರ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರದೇ ಇದ್ರೆ ಈ ನನ್ನ ಮಕ್ಕಳು ಲೆಕ್ಕಕ್ಕೆ ಬರೋದಿಲ್ಲ, ಕಂಟ್ರೋಲ್ ಬರೋದಿಲ್ಲ. ಪೊಲೀಸರಿಗೆ ಅವ್ರಿಗೆ ಆಕ್ರೋಶ ಇದೆ, ಅವ್ರಿಗೂ ಬಹಳಷ್ಟು ಸಿಟ್ಟು ಬರ್ತದೆ. ಆದ್ರೆ ಏನ್ ಮಾಡೋದು? ಮ್ಯಾಗಿನವ್ರು ಏನದಾರಲ್ಲ ಅವೇನು ಸುಮ್ಮ ಪುರುಷರ ಡ್ರೆಸ್ನಲ್ಲಿ ಅದಾರೆ ಅಟ್ಟೆ. ಇಂಥವ್ರು ಏನ್ ಮಾಡ್ಬೇಕು? ಅವ್ರು ಪಾಪ ಕೊಡ್ಬೇಕಲ್ಪ. ಈಗ ಎನ್ಕೌಂಟರ್ ಮಾಡ್ತೀನಿ ಕೊಡ್ಬೇಕು. ನಿಮ್ಮ ದಮ್ಮಿಟ್ಟು ತಾಕತ್ತಿತ್ರ ಎಲ್ಲರಿಗೂ ದಮ್ಮ ತಾಕತ್ ವಿಧಾನಸೌಧದಾಗ ಕೇಳ್ತಿರ್ತೀರಿ. ಈಗ ಎಲ್ಲಿ ಹೋಗೈತೆ ನಿಮ್ಮ ದಮ್ಮು? 1000 ಬಿರಿಯಾನಿಯಾಗ ಹೋಗೈತೆ ನಿಮ್ದು ದಮ್ಮು? ಇಂಥ ಘಟನೆ ಆದ್ಮೇಲೂ ಸಹ ಬಾಯಿ ಬಿಡ್ತಾ ಇಲ್ಲ. ಪಾಪ ಅದೊಂದು ಸಂಭಾವಿತ ಪ್ರಾಣಿ ಇರ್ತದ, ಶರಣ ಪ್ರಕಾಶ ಪಾಟೀಲ. ಅದು ಮಂತ್ರಿ ಕೊಟ್ಟಾರ, 80% ಅವ್ರಿಗೆ ಹೋಗ್ತದ ಮಾಮೂಲಿ. ಇದಕ್ಕೆ 20%, 80-20% ಮೇಲೆ ವ್ಯವಹಾರ ಐತಿ. ಅವರು ಹೇಳ್ತಾರೆ ಈ ರೀತಿ ಘಟನೆ ಆಗಬಾರ್ದು. ರಾಮೇಶ್ವರ ಏನೋ ಬ್ಲಾಸ್ಟ್ ಆಯ್ತಲ್ಲ ಕ್ಯಾಂಟೀನ್ ಏನು ಹೋಟೆಲ್ದಲ್ಲಿ, ಅದಕ್ಕೇನು ಹೇಳಿದ್ರಿ ಅವರು? ಸಿಲಿಂಡರ್ ಬ್ಲಾಸ್ಟ್, ಪರ್ಸನಲ್ ಎಮ್ಯುನಿಟಿ. ವಾ, ಶರಣ ಪ್ರಕಾಶ್ ವೀರಶೈವ ಲಿಂಗಾಯತ ಲೀಡರು. IS ಹೋದಂತ ಒಂದು ಹೆಣ್ಮಗಳು ಎಂಟ್ರಿ ಕೊಡ್ತಾಳೆ. ಯಾವ ರೀತಿ ನಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಇಸ್ಲಾಂ ಧರ್ಮಕ್ಕೆ ಒಂದು ಪರಿವರ್ತನೆ ಮಾಡುವಂತ ಕೆಲಸ ಕೇರಳದಲ್ಲಿ ಏನಾಗ್ತಾ ಇದೆ ತಿಳಿತೀವಿ. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ಘಟನೆ ನಡೀತದೆ ಅಂದಮೇಲೆ
ಪೂಜ್ಯರು ಹೇಳ್ದಂಗೆ ಅದು ಕಲಬುರಗಿಗೂ ಬರುವುದೇ. ಇದು ಬರೀ ವೀರಶೈವ ಲಿಂಗಾಯತರ ನಾವು ತಿಳ್ಕೋಬಾರ್ದು. ಅವ್ರು ದಲಿತರಿರಲಿ, ಹಾಲಮತ ಇರಲಿ, ತಳವಾರ ಕುಳಿ ಸಮಾಜ ಇರಲಿ, ಬ್ರಾಹ್ಮಣರಿರಲಿ, ಲಿಂಗಾಯತರಿರಲಿ, ಯಾವುದೇ ಜನಾಂಗಿರಲಿ, ಅವರು ನಮ್ಮ ಹೊಡಿ ಮುಂದೆ ಜಾತಿ ನೋಡುವುದಿಲ್ಲ. ಅವರಿಗೆ ಒಟ್ಟ ಸನಾತನ ಹಿಂದೂ ಧರ್ಮ ನಾಶ ಆಗಬೇಕು, ಭಾರತವನ್ನ ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದಕ್ಕೆ ದೊಡ್ಡ ಜಿಹಾದ್ ನಡೆದಿದೆ. ಲವ್ ಜಿಹಾದ್ ಅನ್ಬೋದು. ನಾನು ನಿನ್ನೆ ರಾತ್ರಿ ಒಂದು ಗುಜರಾತ್ನ ಒಬ್ಬ IPS ಪೊಲೀಸ್ ಅಧಿಕಾರಿ ಹೆಣ್ಮಗಳು ಈ ಲವ್ ಜಿಹಾದ್ ಬಗ್ಗೆ ಒಂದು ಎಂಟ್ರಿ ಕೊಟ್ಟಾರೆ. ಯಾವ ರೀತಿ ಭಾರತದಲ್ಲಿ ಲವ್ ಜಿಹಾದ್ ಅನ್ನೋ ಒಬ್ಬ ಪೊಲೀಸ್ ಅಧಿಕಾರಿ IPS ಅವ್ರು ಹೇಳ್ತಾರೆ, ಯತ್ನಾಡ್ರು ಬರೇ ಮುಸ್ಲಿಮ್ರದಿದ್ರೆ ಅಷ್ಟೇ ಮಾತಾಡ್ತಾರೆ. ನಾವು ಮುಸ್ಲಿಮ್ರಿದ್ರು ಮಾತಾಡ್ತೀವಿ, ಹಿಂದೂಗಳು ತಪ್ಪು ಮಾಡಿದ್ರು ಮಾತಾಡ್ತೀವಿ, ನಮ್ಮ ಪಾರ್ಟಿಯವ್ರು ತಪ್ಪು ಮಾಡಿದ್ರು ಮಾತಾಡ್ತೀವಿ. ನಿಮಗೆ ದಮ್ಮ ಐತೇನಪ್ಪ? ಸಂತೋಷ. ಸುಮ್ಮನೆ ನೋಡ್ರಿ, ಪಾಪ ಒಂದು ಹೆಣ್ಮಗಳು, ನಮ್ಮ ಹಿಂದೂ ಹೆಣ್ಮಗಳದ್ದು ಇವತ್ತು ಘಟನೆ ಏನಿದೆ ಅದು ನಮ್ಮ ಪಾರ್ಟಿಯವರು ಅಲ್ಲ, ಕಾರ್ಪೊರೇಟರ್ ಅವರು, ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಟರ್ಗೆ. ಅವತ್ತು ನಾವು ಹೋದಾಗ ಅವ್ರು ಹೇಳಿದ್ರು, ಅವರು ತಂದೆ ಸಿದ್ದರಾಮಯ್ಯ, ಗೃಹ ಸಚಿವ ಪರಮೇಶ್ವರ್ ಅವರು ಫೋನ್ ಮಾಡಿ ತಮ್ಮ ಪಕ್ಷದ ಕಾರ್ಪೊರೇಟರ್ ಕೂಡ ಮಾತಾಡಕ್ತಾರಲ್ಲ, ಅದೇ ಆ ಫಯಾಜನ ಮನೆಗೆ ಸೆಕ್ಯೂರಿಟಿ ಕೊಡ್ತಾರೆ. ಫಯಾಜನ ಮನೆಗೆ ಸೆಕ್ಯೂರಿಟಿ, ಇವ್ರ ಮನೆಗೆ ಯಾರು ಬೇಕಾದ್ರೂ ಹೋಗ್ಬೋದು. ನಾವು ಇಷ್ಟೇ ಹೇಳ್ತಾ ಇದ್ದೀನಿ, ಈ ರಾಜ್ಯದ ಜನರಿಗೆ, ಇದು ದೇಶದ ಜನರಿಗೆ ಇಷ್ಟೇ ನಾವು ವಿಚಾರ ಮಾಡಬೇಕು. ಎಲ್ಲರೇ ಒಂದು ಹಿರೇಮಠರ ಮನೆಯಾಗ ಆಗೈತಂತೇಳಿ ನಾವು ಮರೆತು ಮತ್ತೆ ಅಂಥವ್ರ ಕೈಯಾಗ ಅಧಿಕಾರ ಕೊಟ್ಟರೆ, ಭಾರತ ಬಿಟ್ಟರೆ ಹಿಂದೂಗಳಿಗೆ ಮತ್ತೊಂದು ದೇಶ ಇಲ್ಲ. ಅವ್ರಿಗೆ 3 ದೇಶ ಅದಾವು. ನಮಗೆಲ್ಲೇ ದೇಶ ಐತೆ ಹೇಳ್ರಪ್ಪ? ಇದೊಂದು ಕರ್ನಾಟಕ, ಭಾರತ ಇವತ್ತೇನೋ ಪುಣ್ಯಕ. ನೀವೆಲ್ಲ ಗಟ್ಟಿ ನಿರ್ಣಯ ಮಾಡಿ 10 ವರ್ಷದ ಹಿಂದೆ ನರೇಂದ್ರ ಮೋದಿಯನ್ನು ಪ್ರಧಾನಮಂತ್ರಿ ಮಾಡಿರತ್ತೆ. ಈ 10 ವರ್ಷನಾಗ ದೇಶ ಕಂಟ್ರೋಲ್ ಐತಿ. ಈ ಸಂದರ್ಭದಲ್ಲಿ ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪೂಜ್ಯರಾದ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು, ವಿಶ್ವಕರ್ಮ ಏಕದಂಡಗಿ ನರಸಿಂಹ ಮಠ ಯಾದಗಿರಿ ಫಿರೋಜಾಬಾದ್ ಬ್ರಹ್ಮಪುರ ಕಲಬುರಗಿಯ ಕಿರಿಯ ಸ್ವಾಮೀಜಿಗಳಾದ ದೇವೇಂದ್ರ ಸ್ವಾಮೀಜಿ, ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ವಿಶಾಲ್ ದರ್ಗಿ, ಬಿಜೆಪಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ, ಚಂದ್ರಶೇಖರ್ ಹಿರೇಮಠ್, ಡಾಕ್ಟರ್ ಸುಧಾ ಹಾಲ್ಕಾಯಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಮುಂದಿನ ದಿನದಲ್ಲಿ ಆ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತ. ಏಪ್ರಿಲ್ 23ರಂದು ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸುಕ್ಷೇತ್ರ ಹೊನಗುಂಟ ಗ್ರಾಮದ ಆರಾಧ್ಯ ದೈವ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 38ನೆಯ ಜಾತ್ರಾ ಮಹೋತ್ಸವ ಜರುಗಲಿದೆ. ಸುಕ್ಷೇತ್ರ ಹೊನಗುಂಟ ಗ್ರಾಮದ ಆರಾಧ್ಯ ದೈವವಾಗಿರುವ ಶಿವಸಿದ್ಧ ಬೀರಲಿಂಗೇಶ್ವರರ 38ನೆಯ ಜಾತ್ರಾ ಮಹೋತ್ಸವವು ಇದೇ 23ರಂದು ದವನದ ಹುಣ್ಣಿಮೆಯಂದು ಬೆಳಗ್ಗೆ 4 ಗಂಟೆಗೆ ಗಂಗಾ ಸ್ನಾನ, ಪಲ್ಲಕ್ಕಿ ಮೆರವಣಿಗೆ ಜರುಗಲಿದೆ ಎಂದು ಸಂಗೊಳ್ಳಿ ರಾಯಣ್ಣ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಬಸವರಾಜ್ ಮದ್ರಿಕಿ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು, ನಾಳೆ ಅಂದರೆ ಏಪ್ರಿಲ್ 23ರಂದು ಬೆಳಗ್ಗೆ 11 ಗಂಟೆಗೆ ಕಳಸಾರೋಹಣ ಹಾಗೂ ಸಂಜೆ 6:30 ಗಂಟೆಗೆ ಭವ್ಯ ರಥೋತ್ಸವ ಮತ್ತು ಸಂಜೆ 7 ಗಂಟೆಗೆ ಧಾರ್ಮಿಕ ಮತ್ತು ಧರ್ಮಸಭೆ ಜರುಗಲಿದ್ದು, ಅಂದು ರಾತ್ರಿ 8 ಗಂಟೆಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ರಾತ್ರಿ 10 ಗಂಟೆಗೆ ರೇಣುಕಾ ಯಲ್ಲಮ್ಮ ದೇವಿ ಪೌರಾಣಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಏಪ್ರಿಲ್ 24ರಂದು ಬೆಳಗ್ಗೆ 8 ಗಂಟೆಗೆ ಮತ್ತು ಸಾಯಂಕಾಲ 5 ಗಂಟೆಗೆ ಜಂಗಿ ಪೈಲ್ವಾನರಿಂದ ಕುಸ್ತಿ ಸ್ಪರ್ಧೆ ನಡೆಯಲಿದೆ ಎಂದು ಜಾತ್ರಾ ಮಹೋತ್ಸವದ ಸಮಿತಿಯವರು ತಿಳಿಸಿದರು. ಈ ಸಂದರ್ಭದಲ್ಲಿ ಬಸವರಾಜ್ ಮದ್ರಿಕಿ, ರಮೇಶ್ ಕಂಠಿಕಾರ್, ವಿಶ್ವನಾಥ್, ರಾಜಶೇಖರ್, ದೊಡ್ಡಪ್ಪ, ವಿಜಯ್ ಕುಮಾರ್, ಶಾಂತಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕುರುಬರ ಕಾಶಿ ಎಂದೇ ಖ್ಯಾತಿಯನ್ನು ಹೊಂದಿರತಕ್ಕಂಥ ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ಸುಕ್ಷೇತ್ರ ಹೊನಗುಂಟ ಗ್ರಾಮದ ಆರಾಧ್ಯ ದೈವ ದಿವ್ಯಶಕ್ತಿ ಭವ್ಯ ಪರಂಪರೆಯನ್ನು ಹೊಂದಿರತಕ್ಕಂಥ ಶ್ರೀ ಶಿವಸಿದ್ಧ ಬೀರಲಿಂಗೇಶ್ವರರ 38ನೆಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ದೇವಸ್ಥಾನದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಪದ್ಮಣ್ಣಪ್ಪ ಅಪ್ಪ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಜರುಗ್ತಾ ಇದೆ.
ಈ ಜಾತ್ರಾ ಮಹೋತ್ಸವ ದಿನಾಂಕ 23/4/2024 ಮಂಗಳವಾರ ದವನದ ಹುಣ್ಣಿಮೆ ದಿನದಂದು ಬೆಳಗ್ಗೆ 4 ಗಂಟೆಗೆ ಗಂಗಾ ಸ್ನಾನ ಪಲ್ಲಕ್ಕಿ ಮೆರವಣಿಗೆ ಇರ್ತದೆ. ಬೆಳಗ್ಗೆ 11 ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ಮತ್ತು ಸಾಯಂಕಾಲ 6:30ಕ್ಕೆ ಭವ್ಯ ರಥೋತ್ಸವ ಕಾರ್ಯಕ್ರಮ ಜರುಗುತ್ತದೆ. ಅದೇ ರೀತಿಯಾಗಿ ಸಾಯಂಕಾಲ ಅಂದರೆ ಸಂಜೆ 7 ಗಂಟೆಗೆ ಒಂದು ನಮ್ಮ ಧರ್ಮಸಭೆ ಕಾರ್ಯಕ್ರಮ ಇರುತ್ತದೆ. ಆ ಧರ್ಮಸಭೆಯಲ್ಲಿ ಅನೇಕ ಮಠಾಧೀಶರು, ಹರಗುರು ಚರಮೂರ್ತಿಗಳು, ಮಠಾಧೀಶರು, ಸಾಧು ಸಂತರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. 8 ಗಂಟೆಗೆ ಒಂದು ಮಕ್ಕಳಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವನಗುಂಟ ಗ್ರಾಮದ ಮಕ್ಕಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ರಾತ್ರಿ 10 ಗಂಟೆಗೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯವರ ಪೌರಾಣಿಕ ನಾಟಕ ಇರುತ್ತದೆ. ಇವೆಲ್ಲ ಮಠದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳು 23/3/2024 ಅಂದರೆ ಮಂಗಳವಾರ ದಿವಸ. ನೆಕ್ಸ್ಟ್ ಡೇ ಬುಧವಾರ ಅಂದರೆ 24/4/2024 ಬೆಳಗ್ಗೆ 8 ಗಂಟೆಗೆ ಮತ್ತು ಸಾಯಂಕಾಲ 5 ಗಂಟೆಗೆ ಪೈಲ್ವಾನರ ಜಂಗಿ ಕುಸ್ತಿ ಕಾರ್ಯಕ್ರಮ ಇರುತ್ತೆ. ನಂತರ ಇಲ್ಲಿ ಅನೇಕ ಭಕ್ತಾದಿಗಳಿಂದ ಒಂದು ಮಹಾಪ್ರಸಾದ ವ್ಯವಸ್ಥೆ ಇಲ್ಲಿ ಇರ್ತದೆ. ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಕಲ್ಯಾಣ ಕರ್ನಾಟಕದ ನಮ್ಮ ಭಕ್ತಾದಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಶ್ರೀ ಶಿವಸಿದ್ಧ ಬೀರ್ಲಿಂಗೇಶ್ವರರ ಕೃಪಾಶೀರ್ವಾದ ಪಡ್ರಿ ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಎಲ್ಲ ಭಕ್ತರಿಗೆ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಏಪ್ರಿಲ್ 23ರಂದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಜವಳಗ ಬಿ ಗ್ರಾಮದಲ್ಲಿ ಶ್ರೀ ಹಜರತ್ ಲಾಲೆಸಾಬ್ ದೇವರ ಜಾತ್ರಾ ಮಹೋತ್ಸವ ಜರುಗಲಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಮಲಾಪುರ ತಾಲೂಕಿನ ಜವಳಗ ಬಿ ಗ್ರಾಮದಲ್ಲಿ ಶ್ರೀ ಹಜರತ್ ಬಾಲೆಸಾಬ್ ದೇವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 23ನೇ ಏಪ್ರಿಲ್ 2024 ಮಂಗಳವಾರದಂದು ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಧಾರ್ಮಿಕ ಸಭೆ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಭಾಗವಹಿಸುವರು. ನಂತರ ರಾತ್ರಿ 10 ಗಂಟೆಯಿಂದ 12 ಗಂಟೆಯವರೆಗೆ ಗಂಧ ಏರಿಸುವ ಕಾರ್ಯಕ್ರಮ ಜರುಗುವುದು. ದಿನಾಂಕ 24ನೇ ಏಪ್ರಿಲ್ 2024 ಬುಧವಾರದಂದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಶ್ರೀ ಹಜರತ್ ಬಾಲೆಸಾಬ್ ದೇವರಿಗೆ ಗ್ರಾಮಸ್ಥರಿಂದ ನೈವೇದ್ಯ ಕೊಡುವ ಕಾರ್ಯಕ್ರಮ ಜರುಗುವುದು. ನಂತರ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆಯವರೆಗೆ ಸಾನ್ವಿ ಮೆಲೋಡಿಸ್ ಹುಮ್ನಾಬಾದ್ ಇವರ ತಂಡದಿಂದ ರಸಮಂಜರಿ ಹಾಗೂ ಬೆಂಗಳೂರು ತಂಡದವರಿಂದ ಡಾನ್ಸ್ ಕಾರ್ಯಕ್ರಮ ಜರುಗುವುದು. ಆನಂತರ ಅದೇ ದಿನ ಬೆಳಗಿನ ಜಾವ 4 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಗ್ರಾಮದ ಮುಖ್ಯ ಬೀದಿಯ ಮೂಲಕ ದರ್ಗಾದವರೆಗೆ ಮೆರವಣಿಗೆಯ ಮೂಲಕ ದೀಪೋತ್ಸವ ಕಾರ್ಯಕ್ರಮ ಹಾಗೂ ಮದ್ದು ಸುಡುವ ಕಾರ್ಯಕ್ರಮ ಜರುಗುವುದು. ದಿನಾಂಕ 25ನೇ ಏಪ್ರಿಲ್ 2024 ಗುರುವಾರದಂದು ಮಧ್ಯಾಹ್ನ 4 ಗಂಟೆಯಿಂದ ಸಾಯಂಕಾಲ 7 ಗಂಟೆಯವರೆಗೆ ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ನಡೆಯುವವು ಎಂದು ಜವಳಗ ಬಿ ಗ್ರಾಮದ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಎ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ದಿನಾಂಕ 23/4/2024 ಮಂಗಳವಾರ ಧರ್ಮಸಭೆ ಇರುತ್ತದೆ. ಈ ಧರ್ಮಸಭೆ ಕಾರ್ಯಕ್ರಮದ ಉದ್ಘಾಟಕರಾಗಿ ಎಲ್ಲ ಮಠಾಧೀಶರು ಆಗಮಿಸುತ್ತಿದ್ದಾರೆ. ಅದಲ್ಲದೆ ಅದೇ ದಿನ ಸಂಜೆ 10 ಗಂಟೆ 30 ನಿಮಿಷಕ್ಕೆ ಗಂಧಲೇಪನ ಕಾರ್ಯಕ್ರಮ ನಡೆಯುತ್ತೆ. ಗ್ರಾಮದಿಂದ ಶ್ರೀ ಹಜರತ್ ಬಾಲೆಸಾಬ್ ದರ್ಗಾದವರೆಗೆ ಪಲ್ಲಕ್ಕಿ ಮುಖಾಂತರ ಹೋಗಿ ಗಂಧಲೇಪನ ಮಾಡಲಾಗುವುದು. ದಿನಾಂಕ 24/4/2024 ಬುಧವಾರ ಮುಂಜಾನೆ 8 ಗಂಟೆಗೆ ಶ್ರೀ ಹನುಮಾನ್ ದೇವರಿಗೆ ರುದ್ರಾಭಿಷೇಕ ಕಾರ್ಯಕ್ರಮ ಜರುಗುವುದು. ನಂತರ ಅದೇ ದಿನ ರಾತ್ರಿ 8 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಸಂಗೀತ ಮತ್ತು ರಸಮಂಜರಿ ಕಾರ್ಯಕ್ರಮ ಜರುಗುವುದು. ಅದೇ ದಿವಸ 4 ಗಂಟೆಯಿಂದ ಮುಂಜಾನೆ 6 ಗಂಟೆವರೆಗೆ ದೀಪೋತ್ಸವ ಕಾರ್ಯಕ್ರಮ ಜರುಗುವುದು. ದೀಪೋತ್ಸವ ಕಾರ್ಯಕ್ರಮವು ಗ್ರಾಮದ ಗಡೇದ್ ಬಾಲೆಸಾಬ್ ಮುಖಾಂತರ ಶ್ರೀ ಹಜರತ್ ಬಾಲೆಸಾಬ್ ದರ್ಗಾದವರೆಗೆ ಹೋಗುತ್ತೆ. ಅದೇ ದಿವಸ ದಿನಾಂಕ 25/4/2024 ಗುರುವಾರದಂದು ಜಂಗಿ ಪೈಲ್ವಾನರಿಂದ ಕುಸ್ತಿ ಕಾರ್ಯಕ್ರಮ ಜರುಗುವುದು. ಈ ಕಾರ್ಯಕ್ರಮದಲ್ಲಿ ವಿವಿಧ ರಾಜ್ಯಗಳಿಂದ ಎಲ್ಲ ಭಕ್ತಾದಿಗಳು ಹಾಗೂ ನಮ್ಮ ಜಿಲ್ಲೆಯಿಂದ ಭಕ್ತಾದಿಗಳು ಆಗಮಿಸಿ ಎಲ್ಲ ಜಾತ್ರಾ ಕಾರ್ಯಕ್ರಮವು ಪ್ರತಿ ವರ್ಷವೂ ಯಶಸ್ವಿಗೊಳಿಸುತ್ತಾ ಬಂದಿರುತ್ತಾರೆ. ಈ ವರ್ಷವೂ ಕೂಡ
ನಮ್ಮ ಜಾತ್ರಾ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಲು ಎಲ್ಲ ಭಕ್ತಾದಿಗಳು ಆಗಮಿಸಿ ನಮ್ಮ ದೇವರ ಆಶೀರ್ವಾದ ಪಡೆದುಕೊಳ್ಳಲು ವಿನಂತಿಸಿಕೊಳ್ಳುತ್ತೇನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.